ಗಿರಿಜಕ್ಕ, ಜೋಳದ ಹಿಟ್ಟು ಖಾಲಿ ಆಗೈತಿ. ಜೋಳ ಹಸ್ ಮಾಡಿ ಬೀಸ್ಕೊಂಬರ್ಬೇಕನ್ನೋದನ್ನ ಮರ್ತ ಬಿಟ್ಟಿಯನ? ಹೋಗು, ತಗೊಂಬರೋಗ್ ಮೊದಲು. ಜೋಳದಾಗಿನ ಕಲ್ಲು ನೆಟ್ಟಿಗೆ ಕಣ್ಣು ಬಿಟ್ಕೊಂಡ ಆರಸ. ರೊಟ್ಟಿ ತಿನ್ನುವಾಗ ಬಾಯಾಗ ಹಳ್ಳ ಬಂದ್ರ ಜೀವ ಹೋದಂಗಕ್ಕತೆ, ಗೊತ್ತೈತ ನಿನಗ? ಇವ್ರು ಮಾಡೋ ಹಠಕ್ಕ ಎಲ್ಲ ಕಲ್ಲೆಲ್ಲ ಹಂಗ ಇಟ್ಟು ಇನ್ನೂ ಒಂದ್ ನಾಲ್ಕದಕ್ಕೆ ಹಾಕಿ ರೊಟ್ಟಿ ಮಾಡಬೇಕು ಅನಿಸ್ತತಿ. ಎಷ್ಟು ಒಗಾತ್ಲೆ ಅರ್ಶಿರು ಇವು ಹಂಗ ಎಲ್ಲಾರ ಸಂಧ್ಯಾಗ ಒಂದೊಂದು ಉಳಿದಿರ್ತಾವು. ರೊಟ್ಟಿ ಮಾಡಿದಾಗ ಅವು ಬೇರೆ ಯಾರಿಗೂ ಬರೋದಿಲ್ಲ ಮಾರಾಯ, ಇವ್ರಿಗೆ ಹೋಗ್ತಾವ್. ತಗೋ, ಚಾಲೋ ಮಾಡ್ಬಿಡ್ತಾರ ನನಗೆ ಈ ನಮನಿ. ಅಲ್ಲ, ನಾವೆಲ್ಲ ಸ್ವಚ್ಛಕ್ಕೆ ಕೆಲಸ ಮಾಡೋದ್ಲೆ ಇಟ್ಟು ದಿನ ಎಲ್ಲ ಮನೇನು ಹಿಂಗ ನಡ್ಕೋಂತ ಹೊಕ್ಕಿರ್ತತನ. ಒಟ್ಟ ಎದ್ರಾಗರ ಒಂದೀಟ್ ತಪ್ಪು ಸಿಕ್ಕ್ರ ಸಾಕು, ಅದನ್ನೊಂದು ವರ್ಷ ಮಾತಾಡ್ತಾರ. ಒಟ್ಟ ಏನೆಲ್ಲ ಅತ್ತಿಗಳು ಹಿಂಗನೋ, ನಮ್ಮ ಅತ್ತಿನ ಹಿಂಗೋ ನನಗಂತೂ ಒಂದು ತಿಳಿದಿಲ್ಲ. ಏನಾರ ಹೇಳಿದ ಕೂಡಲೇ ಹೂರಿ ಅತ್ತಿರಿ, ಆಯ್ತ್ರಿ, ಮಾಡ್ತೇನ್ರಿ ಅಂತ ಅನ್ನ ಕಲ್ಕೋ. ಅದೇನದು ಗುಮ್ಮನ್ ಗುಸ್ಕು ನಂಗ ಮಕ ಕೆಳಗೆ ಹಾಕೊಂಡ ಮನಸ್ನ್ಯಾಗ ಏನೋ ಜನಕಿ ಹಾಕ್ತಿರ್ತೀಯಲ್ಲ, ಹಂಗ ಮನಸ್ನ್ಯಾಗ ಬೇಯ್ತಿರ್ತೀಯ ನನ್ನ. ಮನಸ್ನ್ಯಾಗ ಬೇದಿದ್ದು ಎಲ್ಲ ಗೊತ್ತಾಕತ್. ಮತ್ತೆ ನಾವು ಮಾಡೋ ಚಲೋ ಕೆಲಸಗಳು ಅಷ್ಟ ಗೊತ್ತಾಗೋದಿಲ್ಲ. ಏನಂದಿ? ಏನಿಲ್ರಿ ಮಾತಿರಿ, ನಾ ಏನನ್ನಿಲ್ರಿ, ನಿಮಗೇನನ್ನಿಲ್ರಿ, ಏನೋ ಏನೋ ವಿಚಾರ ಮಾಡ್ಕೋ ಅಂತ ಜೋಳ ಸ್ವಚ್ಛ ಮಾಡತ್ತಿದ್ನಿರಿ. ಅದನ್ನ ಹೇಳಕತ್ತನವ ನಾನು. ಅದೇನೋ ವಿಚಾರ ಮಾಡ್ಕೋ ಅಂತ ದ್ಯಾಸ್ ಹೊತ್ತಾಟೆ ದಿಮ್ ಹೊತ್ತಾಟೆ ಇಟ್ಕೊಂಡ್ ಕಾರ ಆರ್ಸಕತ್ತಿಯಲ್ಲ, ಅದನ್ನ ಬೇಡ. ಒಂದೇ ಕಡೆ ಲಕ್ಷ ಇಟ್ಕೊಂಡ ಜೋಳ ಸ್ವಚ್ಛ ಮಾಡು ಅಂತ ಅದನ್ನ ಹೇಳಕತ್ತನ ನಾನು. ಆತ್ ಬಿಡ್ರಿ ಅತ್ತೀರಿ. ಕಮಲವಕ್ಕ, ಜೋಳ ಮಾಡಕತ್ತೀರ? ಹ್ಞೂ ರತ್ನಕ್ಕ, ಬಾ ಬಾ ಕುಂದ್ರ ಬಾ ನೀನು. ಇಲ್ ತಗೋಯಕ್ಕ, ನೀವು ಹಸ್ ಮಾಡ್ರಿ, ನಾ ಬರ್ತೇನಂತ. ಅಯ್ಯ, ನನಗೂ ಹೊತ್ತ ಹೋಗುದಿಲ್ಲ. ಅಟ್ ಮಾತಾಡಕೋಬೇಕು, ಸಿಕ್ಕಾಳು ಮಾತಾಡ್ಬೇಕಂದ್ರ ಹೊಕ್ಕನಂತ ನೋಡ್ದ. ಅಯ್ಯ ಬಾರ ರತ್ನಕ್ಕ, ಏನ್ ಮಾಡ್ತಿ? ಮನಿಗೆ ಹೋಗ್ಯಾರ ಏನ್ ಕೆಲಸ ಇರ್ತತಿ? ಇದ ಅಲ್ಲ ಮತ್ತೇನ, ಕಸ ಬಾಂಡೆ ಅದ ಇದ ಅಡಿಗೆ ಮತ್ತೇನ್ ಇರ್ತತಿ? ಬಾ ಬಾ, ಒಂದಿಟ ಆರಾಮ್ ಕುಂತ್ಕೊಂಡ ಹೋಗುಂತೆ ಅಂತ. ಹ್ಞೂ ಯಾಕ, ಬನ್ನಿ. ಗಿರಿಜಕ್ಕ, ನೀ ಒಂದಿಟ ಆ ಕಡೆ ಸರಸ್ಕೋ ಬುಟ್ಟಿ. ಇವ್ರು ಮಾತಾಡಕ ನಾ ಆ ಕಡೆ ಹೋಗ್ಬೇಕನ. ತಾವ ಎದ್ದು ಹೋದ್ರ ಆಗುದಿಲ್ಲ. ಏನಂದಿ? ಆಗುದಿಲ್ಲ ಅಂದೆ? ಅಯ್ಯ ಇಲ್ರಿವಾ, ನಿಮಗ ಆಗುದಿಲ್ಲ ಅಂದ, ನಾ ಎಲ್ಲಿ ಹೋಗ್ಲಿ? ಆಯ್ತು ತಗೋರಿ, ಆ ಕಡೆ ಹೋಗ್ತೇನಿ, ನೀವ್ ಆರಾಮ್ ಮಾತಾಡ್ಕೊಂತ ಕುಂದ್ರಿ. ಕಮಲಕ್ಕ, ಏನ ಅಂದ್ರು ನಿನ್ ನೋಡಿ ಕಲಿಬೇಕಾದದ್ ಬಾಳ ಐತಿ ಬಿಡವ. ಸಸ್ತ್ಯಾರ್ನ ಹೆಂಗ್ ರಿಕ್ನಾಗ ಇಟ್ಕೋಬೇಕಂತ ನಿನ್ ನೋಡಿ ಕಲಿಬೇಕು ನೋಡು. ಮಾತೆತ್ತಿರಿ ಸಸ್ತ್ಯಾರ ಸುದ್ದಿನ. ಇವ್ರಿಗರ ಬೇರೆ ಏನು ವಿಚಾರ ಇರುದಿಲ್ಲ. ಈ ರತ್ನಕ್ಕಗರ ಮಂದಿ ಮನೆ ಸುದ್ದಿ ಮಾತಾಡೋದಂದ್ರ ಹುಗ್ಗಿ ಹೋಳಿಗೆ ಕೂಡಿಸ್ಕೊಟ್ಟಂಗ್ ನೋಡು. ಏನ್ ರಿಕ್ನಾಗಿರ್ತಾರ ಬಿಡ ರತ್ನಕ್ಕ. ಈಗೇನ್ ಸಸ್ತ್ಯಾರಿ ಎಲ್ಲಿ ರಿಕ್ನಾಗಿರ್ತಾರು? ಎಲ್ಲ ನಮ್ ಕಾಲ್ದಾಗಿರ್ತದ. ನಾವು ನಮ್ಮ ಅತ್ತಿಗಳು ಹಾಕಿದ ಗಿರಿ ಅಟ್ಟ ದಾಟ್ತಿರ್ಕಿಲ್ಲ. ಅವ್ರು ಕುಂದ್ರಂದ್ರ ಕುಂದಿರ್ತಿದ್ದು, ನಿಂದ್ರಂದ್ರ ನಿಂದಿರ್ತಿದ್ದು. ಎಲ್ಲ ಮನಿ ಕೆಲಸ ಎಲ್ಲ ಮುಗಿಸೆ ಅವ್ರು ಹೋಗ್ರಿವಾ ಮಕ್ಕಳು ಹೋಗ್ರಿ ಅಂದಾಗ ಒಳಗ ಹೋಗಿ ಮಕ್ಕೋತಿದ್ದು. ಈಗಿನ ಸಸ್ತ್ಯಾರ ಹೋಗು, ಏನ ಒಂದ್ ಮಾತು ಹೇಳಿರ ಮುಂದೆ ಅಂದಿರು ಮನಸ್ನ್ಯಾಗರ ಬೇಕೋತಾರ. ಮನಸ್ನ್ಯಾಗ ಬೇಕೋದ್ಲೆ ಇದ್ರಿಗೆ ಬೇದ್ರ ಬಿಡ್ತೀರ ನೀವು ನಮ್ಮನ್ನ? ಮನಸ್ನ್ಯಾಗ ಬೇದ್ರ ಕಂಡಿಡಿದು ಹೊಳಿ ಬೈತೀರಿ, ಇನ್ ಇದ್ರಿಗೆ ಬೇದ್ರ ಮುಗ್ದ ಹೋತ. ಏನ ಅಂದ್ರು ನಿನ್ ಸೊಸಿನೂ ಬಾ ಸಮಾಧಾನ ಬಿಡು ಕಮಲವಕ್ಕ. ನನ್ನ ಸೊಸಿನೂ ಅದಾಳೆವ, ಒಂದ್ ಮಾತು ಎತ್ತಿರ್ ಸಾಕು ಜುಟ್ಟು ಜುಟ್ಟು ಜಗಳಕ್ಕ ಬರ್ತತೆ. ಏನ ನಿನ್ ಸೊಸಿ ನೀ ನಿಂಬಲ್ ಜಗಳ ಮಾಡ್ತಾಳ? ಅಲ್ಲವ, ಇಡೀ ಊರಾಗ ನೀ ನಿಂಬಲ್ ಜಗಳ ಮಾಡಿ ಗೆಲ್ಲವ್ರು ಯಾರು ಇಲ್ಲ. ಅಂತದ್ರಾಗ ಆಕಿ ನಿಂಬಲ್ಲಿ ಜಗಳ ಮಾಡಿ ನಿನ್ನ ಅಂದಿಸ್ಕೋತಾಳ. ಏನ್ ಬಿಡುವ ಕಮಲವಕ್ಕ, ನೀ ನನ್ನೇನು ಹೊಗಳಾಕತ್ಯೋ ಬೇಯಾಕತ್ಯೋ ಒಂದು ಗೊತ್ತಾಗೋತ್ ನನಗ. ಅಲ್ಲ, ನಾನ ಇಡೀ ಊರ ಜಗಳ ಮಾಡಿ ಅಂಜಿಸ್ಕೊತೀನಿ ಹೌದಿಲ್ಲ? ಯಾರು ನನ್ನ ಬಾಯಿ ಕೊಟ್ಟ ಮಾತಾಡಕ್ ಹಾಕಿರ್ಕಿಲ್ಲ. ಹಂಗ ಅವ್ರನ್ನ ಮಾತಾಡಿ ಅಲ್ಲೇ ಬಾಯಿ ಮುಚ್ಚಿಸಿ ಬರ್ತೀನಿ. ಆದ್ರೆ ನನ್ನ ಸಸಿ ನಾ ಅಂದ್ರ ನನ್ಕ 10 ಪಟ್ಟು ಮ್ಯಾಲದ. ನಾ ಒಂದಂದ್ರೆ 10 ಅಂತ, ನಾ 10 ಅಂದ್ರೆ 100 ಅಂತ. ಏನ್ ಮಾಡ್ಲಿ? ಪಾಪ ರತ್ನಕ್ಕ, ನಿನ್ ಮಗನ್ ಮದುವೆ ಆಗಿ ಎಷ್ಟು ದಿವಸ ಆತು? ಮದುವೆ ಈಗ ಒಂದು 6 ತಿಂಗಳ ಆತವ ಕಮಲವಕ್ಕ. 6 ತಿಂಗಳಿಗೆ ನನ್ನ ಪರಿಸ್ಥಿತಿ ನಮ್ಮ ಮನೆ ಆಗೈತಿ. ಹೌದಾ? ಮತ್ತೆ ಅಡಿಗೆ ಪಡಿಗೆ ಎಲ್ಲ ಕೆಲಸ ಎಲ್ಲ ಮಾಡ್ತಾಳ ಹಂಗಾರ? ಏನ್ ಮಾಡ್ತದ ಬಿಡೋ ಕಮಲವಕ್ಕ. ಅನ್ನ ಮಾಡಂದ್ರ ಹುಗ್ಗಿ ಉದಿಲ್ಲಂಗ್ ಕುದಿಸಿಡ್ತತಿ, ಶಿಸ್ತ ಉಪ್ಪು ಹಾಕಿಟ್ಟಿರ್ತತಿ. ಸಾರು ಮಾಡಂದ್ರ ಶಿಸ್ತ ಖಾರ ಮಾಡಿ ಬಾಯಾಗ ಇಡ್ಲಂಗ್ ಮಾಡ್ತಾಳು, ಇಲ್ಲರ ನೀರ್ ಗಟ್ಟಿ ಮಾಡಿಡ್ತಾಳ. ಹೆಂಗ್ ತಿನ್ನುವುದು ಅದನ್ನ? ಹೆಂಗ್ ತಿಂದು ಜೀವನ ಮಾಡೋದು? ಹೆಚ್ಚಿಗೆ ಏನಾರ ಹೇಳಕ್ ಹೋದಿಯ? ನಾ ಒಂದಂದ್ರ ಅದಕ್ಕೆ 10 ಉತ್ತರ ಕೊಟ್ಕೊಂತ ಹೊಳ್ಳೊಳ್ಳೆ ಮಾತಾಡೆ ಅದನ್ನ ಜಗಳಕ್ಕ ಓದಾಸ್ತಾಳ. ನನಗಂತೂ ಸಾಕಾಗಿ ಹೋಗೈತಿವ. ಅದಕ್ಕೆ ಅವ್ರ ಅಪ್ಪನ ಯಾವಾಗ ಕರಿಷ್ಕಾರ ನ್ಯಾಯ ಎಲ್ಲ ಹೇಳ್ಕಾರ, ಆಕಿನ ಯಾವಾಗ ಮೊದಲು ತವ್ರ ಮನೆಗೆ ಅಟ್ಟೇನೋ ಅನ್ನಕತ್ತನ್ ನೋಡ್ನ. ಚೇ ಹಂಗೆಲ್ಲ ಮಾತಾಡಬಾರ್ದವ. ಈಗ 6 ತಿಂಗಳಾಗೈತಂತಿ ಮದುವೆಗೆ, ಆಕಿಗೂ ಒಂದ್ ಸ್ವಲ್ಪ ಹೊಂದ್ಕೊಳಕ್ ಟೈಮ್ ಬೇಡನ? ಏನು ಹೊಂದ್ಕೋತಾಳ ಕಮಲವಕ್ಕ? ಏನು ಹೊಂದ್ಕೋತಾಳು? ನಾವು ಎಲ್ಲ ಏನು ಹಿಂಗ ಮಾಡ್ತಿದ್ದು? ನಮ್ಮ ಅತ್ತಿ ಜುಟ್ಲ ಹಿಡಿದು ಬಡಿತಿದ್ಲ. ಅದಕ್ಕೆ ಜುಟ್ಲು ಬೇಡ ಏನು ಬೇಡ ಅಂತ ಹೇಳಿ ಕೂದ್ಲ ಹಿಂಗ್ ಕಟಿಂಗ್ ಮಾಡಿಸ್ಕೊತ್ ಚಾಲೋ ಮಾಡಿದ್ನೆ ನಮ್ಮ ಅತ್ತಿ ಸತ್ ಮ್ಯಾಗಿಂದ. ಈಗ ನೋಡ್ರ ನನಗಿಂತ ಸೊಸಿ ಕುಡ್ಯಾಳ. ನಂದಂತೂ ಹಣೆ ಬರ ಭಾಳ ಕೆಟ್ಟ.
ಯವ್ವ ಏನು ಸುಳ್ಳು ಮಾತಾಡ್ತಾರೆ ನೋಡು. ಇಡೀ ಊರಾನ್ ಮಂದಿಯೆಲ್ಲ ಮಾತಾಡ್ತಾರೆ. ರತ್ನವಕ್ಕ ಅವ್ರ ಅತ್ತಿನ ಚಂದಿಗೆ ಊಟಕ್ಕೆ ಹಾಕ್ತಿರ್ಕಿಲ್ಲ, ಅವ್ರನ್ನ ಚಂದಿಗೆ ನೋಡ್ಕೋತಿರ್ಕಿಲ್ಲ ಅಂತೇಳಿ. ಅದಕ್ಕೆ ಈಗ ಸಸಿ ಅದನ್ನ ತೀರ್ಸಾಕತ್ತಾರ. ಅದೇನೋ ಅಂತಾರಲ್ಲ, ಮಾಡಿದ್ದನ್ನೋ ಮಹಾರಾಯ, ಇವತ್ತಿನ ಅಡಿಗೆನ ಇವತ್ತ ಉಣ್ಬೇಕಂತ. ಈಗೆಲ್ಲ ಹಿಂಗ. ಹೌದೌದು ಬಿಡುವ, ನಿಮ್ಮ ಅತ್ತಿ ಕೈಯಾಗ ಪಾಪ ನೀ ಭಾಳ ಸಣ್ಣಗಿದಿ. ಇರ್ಲಿ, ಈಗ ಸಸಿ ಈಗ ಮದುವೆಯಾಗಿ ಬಂದೈತಂತಿ, ಒಂದು ಸ್ವಲ್ಪ ನೀನ ತಡ್ಕೊಂಡ ಹೋಗ್ಬೇಕವ. ಏನಾಗೋದಿಲ್ಲ ಬಿಡು ಕಮಲವಕ್ಕ, ನನಗಂತೂ ಆಗೋದಿಲ್ಲ. ಅಲ್ಲ, ಈಗ 4 ದಿನ ಆಗಿರ್ತೈತಿ ಇವ್ರು ಬಂದು ನಮ್ಗ ವಾದಿಸ್ತಾರು, ನಮ್ಗ ಹೊಳ್ಳಿ ಮಾತಾಡ್ತಾರು ಅಂತಂದ್ರೆ ನಮಗೇನು ಕಿಮ್ಮತ್ತ ಇಲ್ಲನ? ಹಂಗಲ್ಲವ ರತ್ನಕ್ಕ, ಅವರು ಏನೋ ಸಣ್ಣವ್ರು, ಏನೋ ಬಿಸಿ ರಕ್ತ. ನಾವು ಒಂದು ಮಾತಾಡ್ರೆ ಅವ್ರು 10 ಮಾತಾಡ್ತಾರೋ ಅನ್ನೋಣ. ನಾವು ದೊಡ್ಡವರಾಗೆ ಒಂದು ಸ್ವಲ್ಪ ಅವ್ರನ್ನ ಅನುಸರಿಸ್ಕೊಂಡು ಹೋಗೋದು ನಮ್ಮದು ಕರ್ತವ್ಯ ಅಲ್ಲ. ಸಣ್ಣ ಹುಡುಗಿ ಅಂತಿ, ಮದುವೆಯಾಗಿ 6 ತಿಂಗಳಾಗೈತಿ ಅಂತಿ, ಎಲ್ಲಾನು ಒಮ್ಮೆ ಕಲ್ಕೊಂಡು ಬರಾಕ ಯಾರಿಗಕ್ಕತಿ? ನಾವು ಮದುವೆಯಾಗಿ ಬಂದಾಗ ಎಲ್ಲ ಕೆಲಸನೂ ಬರ್ತಿತ್ತು ನಮಗೆ. ಒಂದೊಂದು ಮಾಡ್ತಿದ್ದು, ಒಮ್ಮೆ ಮಡಿಗೆ ಕೆಡಿಸ್ತಿದ್ದು. ನಮ್ಮ ಅತ್ತಿಗಳನ್ನು ಎಲ್ಲ ಅನುಸರಿಸ್ಕೊಂಡು ಹೋಗಿದ್ರು, ಇಲ್ಲ ಒಮ್ಮೆ ಬೈತಿದ್ರು ಅವರು. ಮತ್ತು ನಮ್ಮ ತಾಯಿಗಳಂತ ನಾವು ತಿಳ್ಕೊಂಡ್ರೆ ಅವ್ರು ಬೇದ್ರನು ನಡೀತೈತಿ ಬೇಡ ಅಂತೇಳಿ ನಾವು ನಡೆದು. ಹಂಗ ನೀನು ಅಕ್ಕಿ ಮೇಲೆ ಒಮ್ಮೆ ಜಗಳ ಮಾಡಕ್ ಹೋಗ್ಬೇಡ, ಸಮಾಧಾನಲೆ ಹೇಳು. ಒಂದಿನ ತಿಳ್ಕೊತಾಳು, 2ನೇ ದಿನ ತಿದ್ಕೋತಾಳು. ಹಂಗ ದಿನಕ್ಕೆ ದಿನ ತಾನ ತಿದ್ಕೊಂಡ ಅಡಿಗೆ ಪಡಿಗೆ ಏನಿದ್ರು ಎಲ್ಲ ಕಲ್ಕೋತಾಳಂತ. ಏನು ಬ್ರಹ್ಮ ವಿಜ್ಞಾನನ? ಹಬ್ಬ, ಇದಕ್ಕೆ ನೋಡಿ ನಮ್ಮತ್ತೆ ನನಗೆ ಇಷ್ಟ ಆಗೋದು. ಎಷ್ಟೇ ಸಿಟ್ಟು ಮಾಡ್ರು, ಎಷ್ಟೇ ಬೇದ್ರೂ ಅದರ ಹಿಂದಿನ ಉದ್ದೇಶ, ಮುಂದಿನ ಆಲೋಚನೆ ಎಲ್ಲ ಒಳ್ಳೇದನೇ ಇರ್ತೈತಿ. ನಮಗೆ ಕೆಟ್ಟದ್ದು ಬಯಸೋದಂತೂ ಯಾವತ್ತೂ ಇರೋದಿಲ್ಲ. ಹಾಗಾಗಿ ಮೊದಲು ನಾನು ರತ್ನವಕ್ಕನ ಸಸಿಗತೆ ನನ್ನ ಜಗಳ ಮಾಡ್ತಿದ್ನಿ, ಈಗೂ ಮಾಡ್ತಾನೆ. ನಮ್ಮ ಅತ್ತೆ ಮೇಲೆ ಜಗಳ ಮಾಡೋದಂದ್ರೆ ಭಾಳ ಇಷ್ಟ ನನಗೆ. ಆದ್ರೆ ಅವ್ರ ಮನಸ್ಸು ಏನನ್ನೋದು ನನಗೆ ಗೊತ್ತಾಗೈತಿ. ಏನೋ ಜಗಳ ಮಾಡಿದ್ರೂ ನಾನು ತಪ್ಪು ಒಪ್ಕೊಂಡ ಸುಮ್ಮಾಗಿಬಿಡ್ತೇನೆ. ನೀ ಏನೋ ಅಂತೀಯವ ಕಮಲವಕ್ಕ, ಆದ್ರೆ ಅದೆಲ್ಲ ಅಷ್ಟು ಸುಲಭ ಅಲ್ಲ ನೋಡು. ಹಾಗೆಲ್ಲ ಮಾತಾಡಬಾರ್ದು. ಅವರು ಸಣ್ಣವರು, ನಮ್ಮ ಮಕ್ಕಳ ವಯಸ್ಸಿನವ್ರು ಅಂದಮೇಲೆ ತಪ್ಪು ಮಾಡೋದು ಸಹಜ. ಅದನ್ನೆಲ್ಲ ತಿದ್ಕೊಂಡ ಅವ್ರಿಗೆ ಬುದ್ಧಿ ಹೇಳ್ಕೊಂತ, ಅವ್ರಿಗೆ ಏನಾರ ಬರ್ಲದನ್ನ ನಾವು ಕಲಿಸ್ಕೊಂತ ಅವ್ರ ಜೋಡಿ ಚಂದಗೆ ಜೀವನ ಮಾಡೋದು ನಮ್ಮ ಕರ್ತವ್ಯ ಅಲ್ಲನ? ಆದ್ರೂ ನೀ ಏನೋ ಹೇಳಕತ್ತಿ ಕರೆ, ಇದೇನ ಸರಿ ಆಕತೆ ಇಲ್ಲೋ ನನಗೆ ನಂಬಿಕೆ ಇಲ್ಲ ಬಿಡು. ನೋಡು, ಹಾಗೆಲ್ಲ ಮಾತಾಡಬೇಡ. ಮನೆಯೊಳಗೆ ನಾವು ಹೆಂಗಿರ್ತೇವೋ ನಮ್ಮನ್ನು ನೋಡೇನ ಅವರು ಸಣ್ಣವ್ರು ಅನುಸರಿಸ್ತಿರ್ತಾರೆ. ನೀನ ಜಗಳಕ್ಕೆ ಹೋದೆ ಅಂದ್ರೆ ಅಕ್ಕೆ ನೀನು ನಿಮ್ಮಲ್ಲಿ ಜಗಳಕ್ಕೆ ಬರ್ತಾಳೆ. ಅದನ್ನು ಬಿಟ್ಕಾರ ಒಮ್ಮೆ ನೀ ಪ್ರೀತಿಯಿಂದ ಮಾತಾಡಿಸು. 2 ಸಲ 3 ಸಲ 4 ಸಲ ಹಿಂಗೆ ನೀವು ಎಷ್ಟು ಸಲ ಪ್ರೀತಿಯಿಂದ ಮಾತಾಡ್ಸಕ್ಕತ್ತೇವೆ ಮಾತಾಡ್ಸು. ಒಮ್ಮಿಲ್ಲ ಒಮ್ಮೆ ಆಕೆ ಕರಿಗೆ ನಿನ್ನ ಪ್ರೀತಿ ಅರ್ಥ ಮಾಡ್ಕೊಂಡ ಆಕೆ ಸರಿ ಅಕ್ಕ. ಏನು ಪ್ರೀತಿ ಏನೋ, ಆದರೂ ನೀ ಇಷ್ಟೆಲ್ಲ ಹೇಳಿದಲ್ಲ, ಏನೋ ಒಂದು ಕಡೆ ನನಗೂ ನಾನು ತಪ್ಪು ಮಾಡೀನಿ ಅನ್ನೋದು ಗೊತ್ತಾಗತ್ತದ ಕಮಲವಕ್ಕ. ತಗೋ ನೋಡು, ಅದು ಸಾಂದೈತಿ ಹುಡುಗಿ, ತಿಳಿಸಿ ಹೇಳಾಕ ನೋಡ್ತಾನೋ ನಂದು ತಪ್ಪ ಬಿಡ. ಆ ಹುಡುಗಿ ಸಾಂದೈತಿ ಬಿಡಂತ ನಾನು ಸುಮ್ಮಿರ್ಬೇಕಾಗಿತ್ತ. ಆಯ್ತು, ನಾನು ಮಾತಾಡ್ತಾನೆ, ಆಕೆ ಮಾತಾಡ್ತಾಳು. ಇದಲ್ಲ, ಒಬ್ರು ಸುಮ್ಮಾದ್ರೆ ಜಗಳ ನಿಂದಿರ್ತೈತಿ. ನೀ ಹೇಳಿದಿಲ್ಲ, ಈಗ ನನಗೂ ಒಂದಿಟ್ಟು ತಲೆಯಾಗ ಹೋತು. ಇನ್ಮೇಲೆ ನಾನು ಒಂದು ಸ್ವಲ್ಪ ಅನುಸರಿಸ್ಕೊಂಡು ಹೊಕ್ಕನು. ಆ ಹುಡುಗಿಗೆ ಅಡಿಗೆ ಎಲ್ಲ ಕೆಲಸ ಕಲಿಸ್ಕೊಂತ ಇರ್ತಾನೆ ನೋಡು. ನೋಡೋದು ಗಿಡೋದು ಏನಿಲ್ಲ, ಎಲ್ಲ ಸರಿ ಆಕತ್ತವೋ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಬಾ ಒಳಗೆ ಬಾ, ಒಂದು ಕಪ್ ಚಾನಾರ ಕುಡಿದು ಹೋಗಂತೆ ಅಂತ. ಬ್ಯಾಡ ಕಮಲವಕ್ಕ, ಮತ್ತೆ ಯಾಕೆ ಚಾ? ಮತ್ತೆ ಭಾಳತ್ತಾತ್, ನಾನು ಮನಸ್ಸಿಗೆ ಯಾಕೋ ಬೇಜಾರಾಗಿತ್ತು. ನೀ ನಿಂಬಲ್ಲಿ ಬಂದು ಕುಂತ ಮಾತಾಡಿನಿಲ್ಲ, ಎಷ್ಟೋ ಸಮಾಧಾನ ಆತವ. ನೀನು ಬಂದಿದ್ದಕ್ಕೂ ನನ್ನ ಮನಸ್ಸು ಹಗರ ಆತ್ಬಿಡು. ಚಲೋ ಆತ್ ಬಿಡುವ, ಚಲೋ ಆತ್ ಕಮಲವಕ್ಕ. ನಿಮ್ಮಿಂದ ಭಾಳ ಉಪಕಾರ ಆತವ. ಮನಸ್ನ್ಯಾಗ ಭಾಳ ಚಿಂತೆ ಕಾಡಕತ್ತು ಬಿಟ್ಟಿತ್ತು. ನೀ ನಿಂಬಲ್ಲಿ ಕುಂತು ಮಾತಾಡಿಕಾರ ಮನಸ್ಸಿಗೆ ಎಷ್ಟೋ ಸಮಾಧಾನ ಆತು ನೋಡು. ಚಲೋ ಆತು, ನಿನ್ನಿಂದ ಭಾಳ ಉಪಕಾರ ಆತವ. ಅಯ್ಯ ಹೋಗ ನಮ್ಮವ್ವ, ನಮ್ಮವರು ತಮ್ಮವರು ನೆರೆಹೊರೆಯವರು ಅಂತ ಇರೋದು ಅದಕ್ಕೆ. ಏನೋ ನಮ್ಮ ಕಷ್ಟ ಇರಲಿ ಸುಖ ಇರಲಿ ಎಲ್ಲನೂ ಒಬ್ಬರಿಂಬಲ್ಲಿ ಹಂಚ್ಕೊಂಡ್ರೆ ಮನಸ್ಸು ಹಗರಾಕಿರ್ತದಂತೆ. ಹಂಗೆ ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಂತ ಹೋಗುದ. ನಡಿ, ಒಂದು ಕಪ್ ಚಹಾ ಕುಡ್ದ ಹೋಗುಂತೆ ಅಂತ. ಗಿರ್ಜಕ್ಕ, ಒಂದು ಕಪ್ ಚಹಾ ಮಾಡೋಗ್ಯವ? ಹ್ಞೂ ರೀ ಅತ್ತೀರಿ. ಏನೋ ರೀ, ಇಬ್ಬರು ಅತ್ತಿ ಸಸಿ ಜಗಳ ಬಗೆಹರಿಸಿರ್ರಿ ನಮ್ಮತ್ತಿ. ಯಾರಾದ್ರೂ ರೀ, ಯಾರೋ ನಮ್ಮ ಮುಂದೆ ಬಂದ ಒಬ್ಬರ ಬಗ್ಗೆ ಅಪವಾದ ಹೇಳಿದಾಗ, ಅವ್ರ ಜಗಳಗಳು ಹೇಳ್ಕೊಂಡಾಗ ಅವ್ರ ನಡುವೆ ಸಮಾಧಾನ ಮಾಡಿ ಅವರಿಬ್ಬರ ಸಂಬಂಧನ ಗಟ್ಟಿಗೊಳಿಸಕ್ಕೆ ನೋಡ್ಬೇಕ್ರಿ ಯಾವತ್ತಿದ್ರು. ಅದ್ರ ಬದಲಾಗಿ ನಾವು ಅವ್ರಂತ ಮಾತಾಡಿ ಮತ್ತೊಬ್ಬರನ್ನ ವಿರುದ್ಧವಾಗಿ ಮಾತಾಡಿ ಅವ್ರ ನಡುವೆ ಇರುವಂಥ ಜಗಳನ ಇನ್ನೂ ಮುಂದುವರ್ಸಕ್ಕೆ ಕೊಡಬಾರ್ದ್ರಿ. ಹೌದಲ್ರಿ? ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.